ಅವರು 23 ದಿವಸ ಒಂದು ಶಾಲೆಗೆ ಬಂದಿದ್ದಾರೆ. ಇಲ್ಲಿ ಕೆಲವೊಂದು ಸುಮಾರಷ್ಟು ಮಾಹಿತಿಗಳಿದೆ ಶಿಕ್ಷಕರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಂದ ಮತ್ತು ನಮ್ಮ ಶಾಲೆಯ ಭಾಷೆ ವ್ಯವಸ್ಥೆ ಮಾಹಿತಿ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನನ್ನ ಶಾಲೆಯ ನನ್ನ ವೈಯಕ್ತಿಕವಾಗಿ ಶಿಕ್ಷಕರಂತ ಪರವಾಗಿ ಹಾಗೂ ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಉದ್ಯೋಗವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಬಗ್ಗೆ ಇನ್ನೂ ಕೆಲವು ಸಲಹೆ ಸೂಚನೆ ಹೇಳ್ತಾರಂತೆ. ಕೆಲವು ಫಾರ್ಮೇಟನ್ನು ಕೊಟ್ಟಿದ್ದು ಆ ಫಾರ್ಮೇಟ್ ಬಗ್ಗೆ ಹೇಳ್ತಾರಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ ಬೇಗಂ ಮಾಡ್ಬೇಕರ್ ಅಂತೇಳಿ. ನಾವು ತಾಲೂಕು ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಅಂದರೆ ಆಡಿಟ್ ವಿಭಾಗದಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇದು ಈ ಶಾಲೆಯಲ್ಲಿ ನಾವು ದಿನಾಂಕ 21/7/2025ರಿಂದ 23/7/2025 ಕಾಲ ನಾವು ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಸಭೆಗೆ ಉಪಸ್ಥಿತಿರುವಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ಉಳಿಸುವ ಮೇಡಮ್ ಅವರು ಹಾಗೂ ಉಪಸ್ಥಿತಿರುವಂತಹ ಶಿಕ್ಷಕ ವರ್ಗದವರು, ಉಪಸ್ಥಿತಿರುವಂತಹ ಗೋವಿನ ಮಾತೆಯರು ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಸಿಬ್ಬಂದಿ ವರ್ಗದವರು. ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ 2023 ಮತ್ತು 2024ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯಲ್ಲಿ ಸರ್ಕಾರ ಉಚಿತವಾಗಿ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು. ಯಾವ ಮಗುವು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಎಲ್ಲ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಶಿಕ್ಷಣ ನೀಡಬೇಕನ್ನೋ ಕಾರಣಕ್ಕಾಗಿ ಸರ್ಕಾರ 2018ರಿಂದಲೇ ಈ ಯೋಜನೆ ಜಾರಿ ಮಾಡಿದೆ. ಅದಕ್ಕಾಗಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲಿಕ್ಕೆ ಸರ್ಕಾರ ಕಳಿಸಿದೆ. ಅಂದರೆ ಈಗ ಒಟ್ಟು 2028ರವರೆಗೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕಾಗ್ತದೆ. ನಾವು ಕಳೆದ ಬಾರಿ 40 ಶಾಲೆಗಳನ್ನು ಗ್ರಾಮ ಪಂಚಾಯಿತಿ 2ರಂತೆ ಆಯ್ಕೆ ಮಾಡಿಕೊಂಡಿದ್ವಿ. ಈ ಬಾರಿಯೂ 40 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಮುಂದಿನ ಬಾರಿಯೂ 40 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿಯೂ ಎಲ್ಲ ಶಾಲೆಗಳಿಗೂ ಕೂಡ 1 ವರ್ಷದ ಪರಿಶೀಲನಾ ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಶೀಲನೆ ಮಾಡೋದು ಅಂತ ಹೇಳಿದರೆ ಏನು ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಹಣಕಾಸು ಬಿಡುಗಡೆಯಾಗಿರ್ತದೆ ಅಂದರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಣೆ ಮಾಡಿರುವುದು, ವಿತರಣೆ ಮಾಡಿರುವುದು ಮತ್ತು ಸರ್ಕಾರದ ಇತರೆ ಬೇರೆ ಬೇರೆ ಯೋಜನೆಗಳಿಂದ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಆ ಶಾಲೆಗೆ ಸಂಬಂಧಪಟ್ಟಂಥ ಕಟ್ಟಡ ಆಗಲಿ, ಇತರೆ ಶೌಚಾಲಯ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಅದು ಕೂಡ ನೋಡ್ತೇವೆ. ಮತ್ತು ಶಾಲೆಯಲ್ಲಿ ಏನು ಮೂಲಭೂತ ಕೊರತೆಗಳಿದ್ದಾವೆ ಅದು ಕೂಡ ನಾವು ಪರಿಶೀಲನೆ ಮಾಡಿ ಈ ವರದಿಯಲ್ಲಿ ತೆಗೆದುಕೊಳ್ತೇವೆ. ಅದರ ಜೊತೆಗೆ ಏನಂತ ಹೇಳಿದರೆ ಈಗ ಮಕ್ಕಳ ಮುಖ್ಯ ಕೇಂದ್ರ ಬಿಂದು ಅಂದರೆ ಮಕ್ಕಳಾಗಿರ್ತಾರೆ. ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಕೆಲವೊಂದು ಪ್ರಶ್ನಾವಳಿಗಳನ್ನು ಕೇಳ್ತೇವೆ. ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳ ಬಗ್ಗೆ ನಮೂನೆಗಳನ್ನು ಮುಂದೆ ಈಗ ಕೊಟ್ಟಿದ್ದೇವೆ. ಅದನ್ನು ಕೂಡ ಅವ್ರ ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಳ್ತೇವೆ. ಜೊತೆಗೆ ಸಮುದಾಯ ಅಂದರೆ ಈ ಊರಿನಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ ಅವ್ರ ಕಡೆಯಿಂದಲೂ ಕೂಡ ಮಾಹಿತಿ ಕಲೆ ಹಾಕ್ತೇವೆ. ಅಂದರೆ ಶಾಲೆ ಹೇಗೆ ನಡೀತಾ ಇದೆ ಮತ್ತು ಶಾಲೆ ಮತ್ತು ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಮ ನಿರೀಕ್ಷೆಗಳೇನು ಮತ್ತು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬಹುದು ಅಂತೇಳಿ. ಆನಂತರ ಪೋಷಕರ ಕಡೆಯಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತೇವೆ. ಇವೆಲ್ಲ ಒಟ್ಟಾರೆ ಮಾಹಿತಿಯನ್ನು ಕಲೆ ಹಾಕಿದ್ದು ಒಂದು 134 ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ವರದಿಯನ್ನು ನಾವು ಸಿದ್ಧಪಡಿಸಿ 23ರಂದು ನಾವು ಎಲ್ಲ ಪೋಷಕರಿಗೂ ಕಲಿಬೇಕಾಗಿದೆ. ಈಗ ನಿಮ್ಮ ಶಾಲೆಯಲ್ಲಿ 122 ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 60% ಮಕ್ಕಳ ಪೋಷಕರು ಆ ದಿನ ಹಾಜರಿರಬೇಕು. ಮತ್ತು ಸರ್ಕಾರದ ನಿರ್ದೇಶನ ಮಾಡಿರುವಂಥ ಒಬ್ಬ ನೋಡಲ್ ಅಧಿಕಾರಿಯವರ ಅಧ್ಯಕ್ಷ ಸ್ಥಾನದಲ್ಲಿ ಅಂದರೆ SDMC ಅವರ ಅಧ್ಯಕ್ಷರು ಆಗಿದ್ದಾರೆ. ಸರ್ಕಾರ ಯಾರು ನಾಮನಿರ್ದೇಶನ ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಬೇಕಾಗ್ತದೆ. ಈ ಸಭೆಯನ್ನು ನಿಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಈಗ ಸಹಾಯಕ ನಿರ್ದೇಶಕರಾಗಿದ್ದಾರೆ ತಾಲೂಕು ಪಂಚಾಯತಿಯಲ್ಲಿ. ಅವರು ಈ ಸಭೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಆ ದಿನ ಸಭೆಯನ್ನು ಮಾಡಬೇಕಾಗ್ತದೆ. ಅಂದಿನ ದಿನ ನಾವು ಏನೇನು 1 ವರ್ಷದಲ್ಲಿ ಏನು ಖರ್ಚು ವೆಚ್ಚ ಆಗಿರ್ತದಲ್ಲ ಅದು ಆಯಿತು, ಮತ್ತು ನಾವೇನು ಕಂಡುಕೊಂಡಿದ್ದೇವೆ ಮತ್ತು ಶಾಲೆಯಲ್ಲಿ ಉತ್ತಮ ಅಂಶಗಳಿವೆ ಮತ್ತು ಏನು ಋಣಾತ್ಮಕ ಅಂಶಗಳಿವೆ ಮತ್ತು ಇನ್ನೂ ಏನು ಸುಧಾರಿಸಬೇಕು ಅನ್ನೋದು ಎಲ್ಲ ಅಂಶಗಳನ್ನು ಆ ವರದಿಯ ರೂಪದಲ್ಲಿ ಆ ಸಭೆಯಲ್ಲಿ ಮಂಡನೆಯನ್ನು ಮಾಡ್ತೇವೆ. ಮತ್ತು ನಾವು ಮಕ್ಕಳ ಪೋಷಕರ ಮನೆ ಭೇಟಿ ಮಾಡಲಿಕ್ಕೆ ನಿಮ್ಮ ಅಂದರೆ ಸ್ವಲ್ಪ 7ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ನಮ್ಮ ಜೊತೆ ಕಳಿಸ್ಕೊಟ್ರೆ ನಾವು ಸಮುದಾಯ ಆಯಿತು ಮತ್ತು ಮಕ್ಕಳ ಮನೆ ಭೇಟಿಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಈ ಕಾರ್ಯಕ್ರಮ ಒಂದು 3 ದಿನ ನಡೆಯೋದ್ರಿಂದ ನಿಮ್ಮೆಲ್ಲ ಸಹಕಾರ ಇದ್ದರೆ ಇನ್ನೂ ಯಶಸ್ವಿಯಾಗಿ ನಾವು ಮಾಡ್ಬೋದು. ಹಾಗಾಗಿ ನಿಮಗೆಲ್ಲ ಸಹಕಾರ ಬೇಕಂತ ಹೇಳಿ ಹೇಳ್ತಾ ಇಷ್ಟೊತ್ತು ನನಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನಗೆ ಈಗಾಗಲೇ ಮೇಡಮ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ
ರೆಸಿಡೆಂಟ್ ಪಾಸ್ಬುಕ್ ಮತ್ತೇನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಕೊಡ್ತಾ ಇದ್ದಾರೆ, ನಾವು ಫಿಲ್ ಮಾಡ್ತಾ ಇದ್ದೀವಿ. ಈಗ ಸಭೆ ಅನ್ನೋದು 23ಕ್ಕೆ ಇರ್ತಾರೆ ಮತ್ತು ಎಲ್ಲ ಟೀಚರ್ಸ್ ನೋಟಿಸ್ಕೊಟ್ಟಿಗೆ ಹೇಳಿದ್ರು ಯಾರು ಬೇಕು ಶಾಲೆಗೆ ಬರಬೇಕು ಅಂತ 1 ಅವರ್ ಅಷ್ಟೇ ಇರ್ತಾರೆ. ಬುಧವಾರ ಅಂದರೆ ನಮ್ಮ ಶೆಡ್ಯೂಲ್ ಪ್ರಕಾರ ಬುಧವಾರ ಇರ್ತಾರೆ. ಮಂಗಳವಾರ ರಜೆ ಮಾಡಿ ಬೇರೆ ಕೆಲಸ ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಅಜ್ಜಿ ಇರ್ತಾರೆ, ಅವ್ರ ಪರವಾಗಿ ಅವ್ರು